ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಂಗೆ ಕಳೆದ 53 ದಿನಗಳಿಂದ ಡಿಜಿಟಲ್ ಸರ್ವಿಸಸ್ ಅನ್ನುವಂಥ ಒಂದು ಮೆಸೇಜ್ ಬರ್ತಾ ಇದೆ. ಪ್ರಾಡಕ್ಟ್ಸ್ ಅಂಡ್ ಬಿಸ್ನೆಸ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಕಳೆದ 11 ವರ್ಷಗಳಿಂದ ಹಲವಾರು ಸೆಗ್ಮೆಂಟ್ಸ್ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್, IT ಪ್ಲೇಸ್ಮೆಂಟ್ಸ್, ಆಡಿಟ್ ಅಂಡ್ ಟ್ಯಾಕ್ಸ್ ಕನ್ಸಲ್ಟಿಂಗ್, ಇದೀಗ ಡಿಜಿಟಲ್ ಸರ್ವಿಸಸ್ ಸ್ಟಾರ್ಟ್ ಮಾಡಿರುತ್ತದೆ. ಇದನ್ನ ಕಫೀಲ್ e-Seva ಕೇಂದ್ರ ಅನ್ನೋ ಹೆಸರಲ್ಲಿ ಮಾಡ್ತಿದ್ದೀವಿ. ಮೊದಲನೇ ಪ್ರಾಯೋಗಿಕ ಹಂತವಾಗಿ ಫೆಬ್ರವರಿ 3ರಂದು 4 ಸರ್ವಿಸಸ್ ನ ಲೈವ್ ಮಾಡಿದ್ವಿ. ಕಳೆದ 53 ದಿನಗಳಿಂದ IT ಟೀಮ್ ಡೆಡಿಕೇಶನ್ ಮತ್ತೆ ಬ್ಯಾಕ್ ಎಂಡ್ ಸಪೋರ್ಟ್ ಇಂದ ಈಗ ಅಡಿಷನಲ್ 18 ಸರ್ವಿಸಸ್ ನ ಆಕ್ಟಿವೇಟ್ ಮಾಡಿದ್ದೀವಿ. ಇದನ್ನ ಹೇಗೆ ಬಳಸಬೇಕು, ಸರ್ವಿಸಸ್ ಯಾವ ತರ ಅಂತ ಹೇಳಿ ಇಲ್ಲಿ ಒಂದು ಚಿಕ್ಕ ಡೆಮೋ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ವೆಬ್ಸೈಟ್ ಓಪನ್ ಮಾಡಬೇಕು, kafeel.com ಅಂತ. ಈ ತರ ವೆಬ್ಸೈಟ್ ಬರುತ್ತೆ. ಇಲ್ಲೆಲ್ಲ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ನಿಮಗೆ ಕಂಪ್ನಿಯಲ್ಲಿ ರಿಜಿಸ್ಟರ್ ಆಗಿದ್ದೆ ಆದ್ರೆ ಒಂದು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಕೊಡ್ತಾರೆ. ಯೂಸರ್ ಐಡಿ ಯಾವಾಗಲೂ ಫೋನ್ ನಂಬರ್ ಅಥವಾ ಇಮೇಲ್ ಆಗಿರುತ್ತೆ. ಪಾಸ್ವರ್ಡ್ ಅಡ್ಮಿನ್ ಕೊಟ್ಟಿರ್ತಾರೆ. ಲಾಗಿನ್ ಅಂತ ಕ್ಲಿಕ್ ಮಾಡಿ. ಇಷ್ಟು ಸರ್ವಿಸಸ್, ಇದು ಡ್ಯಾಶ್ ಬೋರ್ಡ್. ನಿಮ್ಗೆ ಇಲ್ಲಿ ನೋಡಬಹುದು, ಇಲ್ಲಿ ನಿಮ್ಗೆ ಕಂಪ್ನಿ ಲೋಗೋ, ಹೆಸರು ಮತ್ತೆ ಇದೆಲ್ಲ ಸರ್ವಿಸಸ್. ಇದು ಬ್ಯಾಲೆನ್ಸ್, ವಾಲೆಟ್ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ವಾಲೆಟ್ ಬ್ಯಾಲೆನ್ಸ್ ಹೇಗೆ ರೀಚಾರ್ಜ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಮೆಸೇಜಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಲಿಸ್ಟ್ ಆಫ್ ಸರ್ವಿಸಸ್, ವಾಲೆಟ್ ಸರ್ವಿಸಸ್ ಕ್ಲಿಕ್ ಮಾಡಿದ್ರೆ ನೀವು ಇಷ್ಟೆಲ್ಲ ಲಿಸ್ಟ್ ಕಾಣಿಸುತ್ತೆ. ವ್ಯಾಲೆಟ್ ನೀವು ರೀಚಾರ್ಜ್ ಮಾಡಬೇಕು ಅಂತಂದ್ರೆ ನಿಮ್ಮ ವ್ಯಾಲೆಟ್ ಇಲ್ಲಿ ಯಾವ ಯೂಸರ್ ಐಡಿ ಇದೆ, ಎಷ್ಟು ಬ್ಯಾಲೆನ್ಸ್ ಇದೆ, ನೀವು ಎಷ್ಟು ಬ್ಯಾಲೆನ್ಸ್ ಬೇಕು, ನಿಮಗೆ ಯಾವ ಬ್ಯಾಂಕಿಂದ ನೀವು ಕಳಿಸಿದ್ದೀರಾ ಅದನ್ನ ಇಲ್ಲಿ ಡೀಟೇಲ್ಸ್ ಮೆನ್ಷನ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೀವು NEFT ಮಾಡಬೇಕು. ಕಂಪ್ನಿ ಬ್ಯಾಂಕ್ ಅಕೌಂಟ್ಗಾಗಲಿ NEFT ಮಾಡಿ ಆ ಸ್ಕ್ರೀನ್ ಶಾಟ್ ನ ನೀವು info@kafeel.com ಇಮೇಲ್ ಕಳಿಸಿದ್ರೆ ಆಮೇಲೆ ಇಲ್ಲಿ ರಿಕ್ವೆಸ್ಟ್ ಮಾಡಬೇಕು. ಯಾವ ಡೇಟಿಗೆ ನೀವು ಇಲ್ಲಿ ಕಳಿಸಿರ್ತೀರ ಅದನ್ನ ಕಳಿಸ್ಬೇಕು. ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್, ಟ್ರಾನ್ಸಾಕ್ಷನ್ ಕ್ಲಿಯರಿಂಗ್ ರೆಫರೆನ್ಸ್ ನಂಬರ್ ಇರುತ್ತೆ, ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ನೀವು ಯಾವ ತರ ಪೇಮೆಂಟ್ ಮಾಡಿದ್ರೆ, NEFT ಇಲ್ಲ ಆನ್ಲೈನ್, ಕ್ಯಾಶ್, ಪೇಟಿಎಂ ಟ್ರಾನ್ಸ್ಫರ್, ಇದಾದ ತಕ್ಷಣ ಸಬ್ಮಿಟ್ ಮಾಡಿದ್ರೆ ರಿಕ್ವೆಸ್ಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ನೀವು ನೋಡಬಹುದು ಬೇಕಾದ್ರೆ ಈ ರಿಕ್ವೆಸ್ಟ್ ಈಗ ಅಡ್ಮಿನ್ ಹೋಗಿರುತ್ತೆ. ಅಡ್ಮಿನ್ ಅಪ್ರೂವ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಟಾಪ್ ಬರುತ್ತೆ 5,000 ರೂಪಾಯಿ. ಈಗ ಮೊದಲನೇದಾಗಿ ಸರ್ವಿಸಸ್ ನೋಡೋಣ. ಇಷ್ಟೆಲ್ಲ ಸರ್ವಿಸಸ್ ಈಗ ಆಕ್ಟಿವ್ ಆಗಿದೆ. GST ರಿಜಿಸ್ಟ್ರೇಷನ್, ಸೈಲೆನ್ಸ್, ಏನ್ ಕಂತಿದೆ ಸರ್ವಿಸಸ್ ಇದೆಲ್ಲ ಆಕ್ಟಿವೇಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಫ್ಲೈಟ್ ಟಿಕೆಟ್ ಮತ್ತೆ ಹೋಟೆಲ್ ರಿಸರ್ವೇಶನ್, ಬಸ್ ಟಿಕೆಟ್, ಟೂರ್ಸ್ ಅಂಡ್ ಟ್ರಾವೆಲ್ ಪ್ಯಾಕೇಜ್, ಟ್ರೈನ್ ಬುಕಿಂಗ್ ಇದೆಲ್ಲ ಬರುತ್ತೆ. ಈಗ ಮೊದಲನೇದಾಗಿ GST ರಿಜಿಸ್ಟ್ರೇಷನ್ ಹೇಗೆ ಅಂತ ತಿಳ್ಕೊಳ್ಳೋಣ. ಯಾರಾದ್ರೂ ಕಸ್ಟಮರ್ ಒಬ್ರು ವಾಕಿನ್ ಬಂದ್ರು, GST ರಿಜಿಸ್ಟ್ರೇಷನ್ ಬೇಕು ಅಂತ. GST MRP ಪ್ರೈಸ್ 1,500. ಇದರಲ್ಲಿ ನಮಗೆ ತಾಲೂಕು ಕೋಆರ್ಡಿನೇಟರ್ಗೆ 20% ಮಾರ್ಜಿನ್ ಇರುತ್ತೆ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಗೆ 30% ಇರುತ್ತೆ. ಸಪೋಸ್ ರಿಜಿಸ್ಟರ್ ಮಾಡಬೇಕು, ಬೈ ನೌ ಅಂತ ಕ್ಲಿಕ್ ಮಾಡಿದ್ರೆ ಈ ಸ್ಕ್ರೀನ್ ಬರುತ್ತೆ. ಯಾರು GST ರಿಜಿಸ್ಟರ್ ಮಾಡಕ್ ಬಂದಿದ್ದಾರೆ ಅವರು ಫಸ್ಟ್ ನೇಮ್ ಕೊಡಬೇಕು, ಆಮೇಲೆ ಅವ್ರ ಇಮೇಲ್ ಅಡ್ರೆಸ್ ಎಂಟರ್ ಮಾಡಬೇಕು, ಆಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಂಟರ್ ಮಾಡಬೇಕು. ಸಪೋಸ್ ಈಗ ಜಾನ್ ನೋಡಿದ್ರೆ GST ರಿಜಿಸ್ಟರ್ ಮಾಡೋದಕ್ಕೆ john@gmail.com. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್, ನೇಚರ್ ಆಫ್ ಬಿಸ್ನೆಸ್, ಯಾವ ತರ ಬಿಸ್ನೆಸ್ ಮಾಡ್ತಾರೆ ಅವರು ಅಂತ ಇರುತ್ತೆ, ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ಸ್ಟಾಲ್ ಎಕ್ಸ್ಪೆಕ್ಟೆಡ್ ಆನ್ಯುವಲ್ ಟರ್ನ್ಓವರ್ 25 lakhs. ಅವ್ರದ್ದು ಐಡೆಂಟಿಟಿ ಪ್ರೂಫ್ ಯಾವುದು, ಪ್ಯಾನ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್, ಎನಿ ಅದರ್ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ಸ್ ಏನ್ ಬೇಕು ಏನೇನು ಅಂತ ಟ್ರೈನಿಂಗ್ ಅಲ್ಲಿ
ಡೀಟೇಲ್ ಆಗಿ ತಿಳಿಸಲಾಗುತ್ತೆ. ಸೊ ಈಗ ಏನು ಮಾಡಬೇಕು, ಫಸ್ಟ್ ನೇಮ್ ಎಂಟ್ರಿ ಮಾಡಬೇಕು, ಹೆಸರು, ಇಮೇಲ್ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್, ಯಾವ ಥರ ಬಿಸ್ನೆಸ್ ಮಾಡ್ತಾರೆ, ಏನು ಬಿಸ್ನೆಸ್ ಮಾಡ್ತಾರೆ, ಪ್ರೊವಿಷನ್ ಸ್ಟೋರ್ ಆಗಲಿ, ಇಲ್ಲ ರೀಸೆಲರ್ ಆಗಲಿ, ಬಿಸ್ನೆಸ್ ಆಕ್ಸಿಲರಿ ಸರ್ವಿಸ್ ಆಗಲಿ, ಏನು ಬಿಸ್ನೆಸ್ ಮಾಡ್ತಾರೆ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಎಷ್ಟು ಆನ್ಯುವಲ್ ಟರ್ನ್ ಓವರ್ ಇರುತ್ತೆ. ಆಮೇಲೆ ಅವ್ರದ್ದು ಪ್ಯಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು. ಇಲ್ಲಿ ಆಧಾರ್ ಕಾರ್ಡ್, ಆಫೀಸ್ ಅಡ್ರೆಸ್ ಪ್ರೂಫ್, ರೆಂಟಲ್ ಅಗ್ರಿಮೆಂಟ್. ಆಫೀಸ್ ಇಲ್ಲ ಅಂತಂದ್ರೆ ಮನೆಯದೇ ರೆಂಟಲ್ ಅಗ್ರಿಮೆಂಟ್ ಆಗಿ ಇಲ್ಲಿ ಅಪ್ಲೋಡ್ ಮಾಡಬಹುದು. ಮನೆಯಲ್ಲೇ ಕೆಲವರು ಬಿಸ್ನೆಸ್ ಮಾಡಿರ್ತಾರೆ. ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ 3 ಮಂತ್ಸ್ ಅಪ್ಡೇಟ್ ಮಾಡಬೇಕು. ಎನಿ ಅದರ್ ಡಾಕ್ಯುಮೆಂಟ್, ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ಟ್ಯಾಕ್ಸ್ ಬಿಲ್ ಬೇಕಂದ್ರೆ ಇಲ್ಲಿ ಎಂಟ್ರಿ ಮಾಡಬಹುದು. ಏನಾದರೂ ಅಡಿಷನಲ್ ಇನ್ಫಾರ್ಮೇಷನ್ ಇದ್ರೆ ಇಲ್ಲಿ ಟೈಪ್ ಮಾಡಬಹುದು. ಏನು ಅಡಿಷನಲ್ ಡೌಟ್ಸ್ ಕ್ವಶನ್ಸ್ ಇದ್ರೆ ಇಲ್ಲಿ ನೋಡಬಹುದು. ಇಲ್ಲಿ ಒನ್ಸ್ ನೀವು ಸಬ್ಮಿಟ್ ಮಾಡಿದ ತಕ್ಷಣ ರಿಕ್ವೆಸ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನ ನೀವು ಆರ್ಡರ್ಸ್ ಅಲ್ಲಿ ನೋಡಬಹುದು. ಸೊ ನೋಡಿ ಇಲ್ಲಿ ನಮ್ದು GST ಆರ್ಡರ್ಸ್ ಅಲ್ಲಿ ಜಾನ್ ಅನ್ನೋರು ಏನ್ ಮಾಡಿದ್ದಾರೆ, ಪ್ರಾವಿಷನ್ ಸ್ಟೋರ್ ಗೋಸ್ಕರ 25 lakh ಟರ್ನ್ ಓವರ್, ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್, ಆಫೀಸ್ ಅಡ್ರೆಸ್, ಬ್ಯಾಂಕ್ ಸ್ಟೇಟ್ಮೆಂಟ್, ಆಧಾರ್ ಇಷ್ಟು ಕೊಟ್ಟಿದ್ದಾರೆ. ಈ ತರ ಕಮೆಂಟ್ ಮಾಡಿದ್ದಾರೆ. ಸೊ ಸ್ಟೇಟಸ್ ಇಲ್ಲಿ ಓಪನ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ 3 to 7 ವರ್ಕಿಂಗ್ ಡೇಸ್ ಟೈಮ್ ತಗೊಳುತ್ತೆ GST ರಿಜಿಸ್ಟ್ರೇಷನ್ಗೆ. ಬ್ಯಾಕ್ ಎಂಡ್ ಟೀಮ್ ಇದನ್ನ ರಿಕ್ವೆಸ್ಟ್ ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ. ಸೊ ಒನ್ಸ್ ನಿಮ್ದು GST ನಂಬರ್ ರಿಜಿಸ್ಟರ್ ಆಗಿದ ತಕ್ಷಣ ಸರ್ಟಿಫಿಕೇಟ್ ಮತ್ತೆ GST ನಂಬರ್ ಇಲ್ಲಿ ಕಾಪಿ ಮಾಡ್ತಾರೆ. ಆಗ ಇಲ್ಲಿ ಸ್ಟೇಟಸ್ ಏನಾಗಿರುತ್ತೆ, ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಇದು ಒಂಥರ ಸರ್ವಿಸಸ್. ಸಿಮಿಲರ್ಲಿ ಬೇರೆ ಸರ್ವಿಸಸ್ ಎಲ್ಲ ಇಷ್ಟು GST ಫೈಲಿಂಗ್ಸ್ ಅಂತ ಇದೆ. ಇಲ್ಲಿ ನೀವು ಹೆಸರು ಕೊಡಬೇಕು, ಇಮೇಲ್ ಅಡ್ರೆಸ್, ಯಾರ್ದು GST ಫೈಲ್ ಮಾಡ್ತಿದ್ರು ಕಾಂಟ್ಯಾಕ್ಟ್ ನಂಬರ್, ಮತ್ತೆ ಅವ್ರದ್ದು GST ನಂಬರ್ ಬೇಕಾಗುತ್ತೆ. ಹಾಗೂ ಅವರು ಮಂತ್ಲಿನ ಇಲ್ಲ ಕ್ವಾರ್ಟರ್ಲಿನ ಎಲ್ಲಿ GST ಫೈಲ್ ಮಾಡ್ತಿದಾರ, ಸೊ ಇದು ಇನ್ಫಾರ್ಮೇಶನ್ ಬೇಕು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಾದ ನಂತರ ಮಂತ್ಲಿ GST ಸೆಲೆಕ್ಟ್ ಮಾಡ್ತಾ ಇದ್ರೆ ಫಸ್ಟ್ ಮಂತ್ ಇನ್ವಾಯ್ಸ್ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಮಂತ್ ಇನ್ವಾಯ್ಸ್ ಏನಾದ್ರು ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಈ ಇನ್ವಾಯ್ಸಸ್ ಎಲ್ಲ ನೀವು ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿ ಸ್ಕ್ಯಾನ್ ಮಾಡಬೇಕು. ಒಂದೇ ಫೈಲಲ್ಲಿ 1 ತಿಂಗಳು ಎಲ್ಲ ಪರ್ಚೇಸ್ ಮತ್ತೆ ಸೇಲ್ಸ್ ಬಿಲ್ಸ್ ಎಲ್ಲ ತಗೊಂಡು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದೇ ಥರ ಸೆಕೆಂಡ್ ಮಂತ್ ಅದು, ಅಥವಾ ಥರ್ಡ್ ಮಂತ್ ಅದು. ಸೊ ಏನೇ ಅಡಿಷನಲ್ ಇನ್ಫಾರ್ಮೇಶನ್ ಬೇಕಾದ್ರೆ ಸೊ ಇಲ್ಲಿ ಟೈಪ್ ಮಾಡಬೇಕು. ಇಷ್ಟ ಆದ್ಮೇಲೆ ಸಬ್ಮಿಟ್ ಮಾಡಬೇಕು. ಸೊ ಕ್ರಿಯೇಟೆಡ್ ಸಕ್ಸಸ್ಫುಲಿ. ಸೊ ಇಲ್ಲಿ GST ಫೈಲಿಂಗ್ಸ್ ರಿಕ್ವೆಸ್ಟ್ ಕ್ರಿಯೇಟ್ ಆಗಿದೆ. ನೀವು ಆರ್ಡರ್ ಫುಲ್ ನೋಡಬಹುದು. GST ಫೈಲಿಂಗ್ಸ್ ಇಲ್ಲಿ ರಿಕ್ವೆಸ್ಟ್ ಕ್ರಿಯೇಟ್ ಆಗಿರುತ್ತೆ. ಸೊ ನಿಮ್ಗೆ ಇಲ್ಲಿ ರಿಕ್ವೆಸ್ಟ್ ಕಂಪ್ಲೀಟ್ ಆಗಿದ ತಕ್ಷಣ ಮತ್ತೆ ಇಲ್ಲಿ ಸ್ಟೇಟಸ್ ಬರುತ್ತೆ, ರಿಕ್ವೆಸ್ಟ್ ಕಂಪ್ಲೀಟೆಡ್ ಅಂತ. ಟರ್ನ್ ಅರೌಂಡ್ ಟೈಮ್ ಫಾರ್ ಫೈಲಿಂಗ್ GST 2 to 4 hours. ಬಟ್ ಇದು ಡ್ಯೂ ಡೇಟ್ ಮೊದಲು ಬಿಲ್ಸ್ ಸಬ್ಮಿಟ್ ಮಾಡಬೇಕು. ಸೊ ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ಸ್, ಯಾವ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ಸ್ ಬರ್ತಾರೆ, ಇಮೇಲ್ ಅಡ್ರೆಸ್ ಕೊಡಬೇಕು, ಕಾಂಟ್ಯಾಕ್ಟ್ ಡೀಟೇಲ್ಸ್. ಸೊ ಯಾವ ವರ್ಷದ್ದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು, 2017-18. ಸೊ ಯಾರು ಇಂಡಿವಿಜುವಲ್ ಇಲ್ಲ ಕಂಪ್ನಿನ, ಅವರಿಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇಕಾ. ಇಂಡಿವಿಜುವಲ್ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇಕಿಲ್ಲ, ಅದೇ ಕಂಪ್ನಿದಾದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇಕು. ಅದೇ ರೀತಿ ಪ್ರತಿಯೊಬ್ಬರು ಟ್ಯಾಕ್ಸ್ ಪೇಯರ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇರುತ್ತೆ. ಇದು ಮ್ಯಾಂಡೇಟರಿ ಆಗಿ ಬೇಕು, ಕಂಪಲ್ಸರಿ ಇದೆಲ್ಲ ಕೊಡಲೇಬೇಕು. ಇಲ್ಲಾಂದ್ರೆ ಯಾವುದೇ ತರ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಲಾಗಿನ್ ಮತ್ತೆ ಪಾಸ್ವರ್ಡ್ ಎರಡು ಇಲ್ಲಿ ಮೆನ್ಷನ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಯಾವ ತರ ಡಾಕ್ಯುಮೆಂಟ್ಸ್ ಕೊಡಬೇಕು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಫಾರ್ಮ್ 16, ಇದು ಎಂಪ್ಲಾಯರ್ ಕೊಟ್ಟಿರ್ತಾರೆ ಫಾರ್ಮ್ 16, ಇದನ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು. ಇದು ಆಪ್ಷನಲ್ ಇದ್ರೆ ಅಟ್ಯಾಚ್ ಮಾಡಬೇಕು. ಇಲ್ಲ ಅಂದ್ರೆ IT ವೆಬ್ಸೈಟ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಮುಖಾಂತರ ತಿಳ್ಕೋಬಹುದು, ಎಷ್ಟು ಅಮೌಂಟ್ ಡಿಡಕ್ಟ್ ಆಗಿದೆ, ಎಷ್ಟು ಅಮೌಂಟ್ ಅವರು ಅರ್ನ್ ಮಾಡಿದ್ದಾರೆ, ಎಷ್ಟು ಸ್ಯಾಲರಿ ಅವರು ತಿಳ್ಕೋಬಹುದು. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ಅದರ್ ಎನಿ ಅದರ್ ಡಾಕ್ಯುಮೆಂಟ್ಸ್, ಈ ಅಡಿಷನಲ್ ಇನ್ಫಾರ್ಮೇಶನ್ ಕೇಳಬೇಕು ಅಂದ್ರೆ ಇಲ್ಲಿ ಸಬ್ಮಿಟ್ ಮಾಡಬಹುದು. ಸೊ ಅದೇ ರೀತಿ ಪಾಸ್ಪೋರ್ಟ್ ಇಲ್ಲಿ
ಸೇಮ್ ಡೀಟೇಲ್ಸ್ ಯಾವ ಥರ ಡೀಟೇಲ್ಸ್ ಪಿ ಎಸ್ ಕೆ ವೆಬ್ಸೈಟಲ್ಲಿ ಕೊಡ್ತೀರಾ ಅಷ್ಟು ಡೀಟೇಲ್ಸ್ ಫಿಲ್ ಮಾಡಬೇಕು. ಸೊ ಇದೆಲ್ಲ ಡೀಟೇಲ್ಸ್ ಫಿಲ್ ಮಾಡಿದ ತಕ್ಷಣ ನೀವು ಸಬ್ಮಿಟ್ ಮಾಡಿದ್ರೆ ಸೊ ವಿತಿನ್ 15 to 20 ಮಿನಿಟ್ಸಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿರುತ್ತೆ. ಪ್ರಪೋಸ್ಡ್ ಅಪಾಯಿಂಟ್ಮೆಂಟ್ ಡೇಟ್ ಮೆನ್ಷನ್ ಮಾಡಬೇಕಾಗುತ್ತೆ. ಆ ಡೇಟಿಗೆ ನೀವು ಇಲ್ಲಿ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಸೊ ಇಷ್ಟು ಅಮೌಂಟ್ ನಿಮಗೆ ಒನ್ಸ್ ಸಬ್ಮಿಟ್ ಮಾಡಿದ ತಕ್ಷಣ ನೀವು ರಿಕ್ವೆಸ್ಟ್ ಅಷ್ಟು ಅಮೌಂಟ್ ನಿಮ್ಮ ವ್ಯಾಲೆಟಿಂದ ಕಟ್ ಆಗಿರುತ್ತೆ. ಸಪೋಸ್ ಈಗ ನೀವು ಜಿ ಎಸ್ ಟಿ ಸಬ್ಮಿಟ್ ಮಾಡಿದ್ದೀರಾ ನೋಡಿ, ಆರ್ಡರ್ಸ್ ಜಿ ಎಸ್ ಟಿ ಸಬ್ಮಿಟ್ ಮಾಡಿದ್ದೀರಾ. ಸೊ ನಿಮ್ಗೆ ಇಲ್ಲಿ ಬ್ಯಾಲೆನ್ಸ್ ಕಡಿಮೆ ಆಯಿತು, 13,000 ಇದ್ದಿದ್ದು ಬ್ಯಾಲೆನ್ಸಲ್ಲಿ. ಸೊ 13,500 ಇದ್ದಿದ್ದು 1,500 ಜಿ ಎಸ್ ಟಿ ಕಟ್ ಆಗಿದೆ, 500 ಸೆಲ್ಲಿಂಗ್ಸ್ ಕಟ್ ಆಗಿದೆ. ಸೊ ನಿಮಗೆ ಇದರಲ್ಲಿ ಎಲ್ಲ ಥರ ಮಾರ್ಜಿನ್ಸ್ ಏನೇ ಕಮಿಷನ್ಸ್ ಇರಲಿ ನಮಗೆ ಎಂಡ್ ಆಫ್ ದ ಮಂತ್ ಸಿಗುತ್ತೆ. ಅದೇ ರೀತಿಯಾಗಿ ಬಲ್ಕ್ ಎಸ್ ಎಮ್ ಎಸ್ ವಾಯ್ಸ್ ಕಾಲಿಂಗ್, ಇಲ್ಲಿ ಯಾವ ಥರ ಯಾರು ಎಸ್ ಎಮ್ ಎಸ್ ಬಲ್ಕ್ ಎಸ್ ಎಮ್ ಎಸ್ ಕಳ್ಸೋಕೆ ಇಷ್ಟಪಡ್ತಾರೆ, ಆಮೇಲೆ ಅವ್ರ ಇಮೇಲ್ ಅಡ್ರೆಸ್ ಕಳಿಸ್ಬೇಕು, ಕಾಂಟ್ಯಾಕ್ಟ್ ನಂಬರು, ಎಷ್ಟು ಕ್ವಾಂಟಿಟಿ, ಮಿನಿಮಮ್ 10,000 ಕ್ವಾಂಟಿಟಿ ಕೊಡಬೇಕಾಗತ್ತೆ. ಸೊ ಯಾವ ಥರ ಎಸ್ ಎಮ್ ಎಸ್ ಕಳಿಸ್ಬೇಕು ಅವರು, ಸೊ ಏನು ಎಸ್ ಎಮ್ ಎಸ್ ಅದು ಆಕ್ಚುಲಿ ಅಂತ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಎಸ್ ಎಮ್ ಎಸ್, ಈ ಎಸ್ ಎಮ್ ಎಸ್ ನಮಗೆ ಆ ನಂಬರ್ಸ್ಗೆ ನಾವು ಕಳಿಸ್ತೀವಿ. ನೀವು ಇಲ್ಲಿ ರಿಕ್ವೆಸ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ಇದಕ್ಕೆ ಟರ್ನ್ ಅರೌಂಡ್ ಟೈಮು 2 days. ವಿತಿನ್ 2 days ನೀವೇನಿಲ್ಲಿ ಸಬ್ಮಿಟ್ ಮಾಡಿರ್ತಾರೋ ರಿಕ್ವೆಸ್ಟ್ ಈ ಇನ್ಫಾರ್ಮೇಷನ್ನ ಮತ್ತೊಂದು ಸರಿ ಕನ್ಫರ್ಮ್ ಮಾಡಿಕೊಂಡು ಸೊ ನಮ್ಮ ಹತ್ರ ಇರೋ ಡೇಟಾಬೇಸ್ಗೆ ಅಪ್ಡೇಟ್ ಮಾಡ್ತೀವಿ. ಸೊ ಪ್ರತಿಯೊಂದು ರೀಜನ್, ಪ್ರತಿಯೊಂದು ಡಿಸ್ಟ್ರಿಕ್ಟ್, ಪ್ರತಿಯೊಂದು ತಾಲೂಕು ನಮ್ಮ ಹತ್ರ ಡೇಟಾಬೇಸ್ ಇರುತ್ತೆ. ಸೊ ಆ ಡೇಟಾಬೇಸ್ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಯಾವ ತಾಲೂಕು ಯಾವುದು ಡಿಸ್ಟ್ರಿಕ್ಟ್ ಅಂತ ಹೇಳ್ಬಿಟ್ಟು. ಸೊ ಆ ಸ್ಪೆಸಿಫಿಕ್ ರೀಜನ್ಗೆ ನಾವು ಎಸ್ ಎಮ್ ಎಸ್ ಕಳಿಸ್ತೀವಿ. ಎಲ್ಲ ಎಸ್ ಎಮ್ ಎಸ್ ಡೆಲಿವರಿ ಆಗಿರೋ ರಿಯಲ್ ಟೈಮ್ ರಿಪೋರ್ಟ್ ಕೊಡ್ತೀವಿ. ಸೊ ಯಾವ ನಂಬರ್ಗೆ ಎಷ್ಟು ಎಸ್ ಎಮ್ ಎಸ್ ಹೋಗಿದೆ, ಎಷ್ಟೊತ್ತು ಹೋಗಿದೆ ಎಸ್ ಎಮ್ ಎಸ್, ಯಾವ ನಂಬರ್ಗೆ ಫೈಲ್ ಆಗಿದೆ ಅದೆಲ್ಲ ರಿಪೋರ್ಟ್ ಕೊಡ್ತೀವಿ ನಿಮಗೆ. ಇದು ಒಂದು. ನೆಕ್ಸ್ಟ್ ಕಂಪ್ನಿ ರಿಜಿಸ್ಟ್ರೇಷನ್ಸ್, ಯಾರಾದರೂ ಬಂದು ಕಂಪ್ನಿ ರಿಜಿಸ್ಟ್ರೇಷನ್ ಬೇಕು ಅಂತ ಬಂದರೆ ಸೊ ಅವ್ರ ಹೆಸರು, ಇಮೇಲ್, ಕಾಂಟ್ಯಾಕ್ಟ್ ನಂಬರು, ಸೊ ಯಾವ ಥರ ಕಂಪ್ನಿ ಬೇಕು ಅವರಿಗೆ, ಫ್ರೆಂಡ್ಶಿಪ್ ಇಲ್ಲ ಪಾರ್ಟ್ನರ್ಶಿಪ್, 1% ಕಂಪ್ನಿನ, ಪ್ರೈವೇಟ್ ಲಿಮಿಟೆಡ್ ಇಲ್ಲ ಟ್ರಸ್ಟ್ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು, ಅದನ್ನು ಮಾಡ್ತಾರೆ. ಸೊ ಇದೆಲ್ಲ ಟ್ರೈನಿಂಗ್ ನಮಗೆ ಡೀಟೇಲ್ ಆಗಿ ಸೊ ಒನ್ಸ್ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಸೊ ಟೆಕ್ನಿಕಲ್ ಟೀಮಿಂದ ಸಿಗುತ್ತೆ. ಎಷ್ಟು ಡೈರೆಕ್ಟರ್ಸ್ ಇದ್ದಾರೆ, ಏನು ನೇಚರ್ ಆಫ್ ಬಿಸ್ನೆಸ್, ಎಷ್ಟು ಟರ್ನ್ ಓವರ್ ಎಕ್ಸ್ಪೆಕ್ಟೆಡ್ ಇದೆ, ಅವ್ರ ಪ್ಯಾನ್ ಕಾರ್ಡು, ಆಧಾರ್, ಬ್ಯಾಂಕ್ ಸ್ಟೇಟ್ಮೆಂಟ್, ಇದೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಿದೆ. ಇದಕ್ಕೆ ಟರ್ನ್ ಓವರ್ ಟೈಮು 3 to 7 ವರ್ಕಿಂಗ್ ಡೇಸ್. ವಿತಿನ್ 7 ವರ್ಕಿಂಗ್ ಡೇಸಲ್ಲಿ ನಿಮ್ಗೆ ಇಲ್ಲಿ ಸ್ಟೇಟಸ್ ಗೊತ್ತಾಗುತ್ತೆ. ಸೊ ಇಲ್ಲೆಲ್ಲ ರಿಕ್ವೆಸ್ಟ್ ಬಂದಿರುತ್ತೆ, ನಿಮ್ಗೆ ಇಲ್ಲಿ ಸ್ಟೇಟಸ್ ಬರುತ್ತೆ, ಸ್ಟೇಟಸ್ ಗೊತ್ತಾಗುತ್ತೆ ಇಲ್ಲಿ. ಅದೇ ರೀತಿ ಡೊಮೈನ್ ರಿಜಿಸ್ಟ್ರೇಷನ್, ಯಾವುದೇ ಡೊಮೈನ್ ಪರ್ಚೇಸ್ ಮಾಡ್ಬೇಕಂತಂದ್ರೆ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ಯಾವ ಡೊಮೈನ್ ಬೇಕು ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ಸರ್ಚ್ ಇನ್ ಕೇಸ್ ಆ ಡೊಮೈನ್ ಅವೈಲೇಬಲ್ ಇದ್ದರೆ ಇಲ್ಲಿ ನಿಮಗೆ ಅವೈಲೇಬಲ್ ಅಂತ ಬರುತ್ತೆ, ಇಲ್ಲ ಅಂತಂದ್ರೆ ನಾಟ್ ಅವೈಲೇಬಲ್ ಅಂತ ಬರುತ್ತೆ. ನಮಗೆ ಯಾವ ಡೊಮೈನ್ ಬೇಕು ಅಲ್ಲಿ ಇಲ್ಲದೇ ಇರೋ ಡೊಮೈನ್ ಟೈಪ್ ಮಾಡಿದ ತಕ್ಷಣ ಎಲ್ಲ ಅಪೇರ್ ಆಗುತ್ತೆ, ಇದು ನಾಟ್ ಅವೈಲೇಬಲ್. ಇನ್ ಕೇಸ್ ಅವೈಲೇಬಲ್ ಇತ್ತು ಅಂತಂದರೆ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾನ್ ಕಾರ್ಡ್ಸ್, ಪಾನ್ ಕಾರ್ಡ್, ಫಂಡ್ ಟ್ರಾನ್ಸ್ಫರ್, ರೀಚಾರ್ಜ್, ಬಿಲ್ ಪೇಮೆಂಟ್, ಈ ಸರ್ವಿಸಸ್ ನಾವು ಈಗಾಗಲೇ ಆಲ್ರೆಡಿ ಆಕ್ಟಿವೇಷನ್ ಆಗಿದೆ. ಸೊ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾವು ಪ್ಯಾನ್ ಕಾರ್ಡ್ಗೆ ಫಂಡ್ ಟ್ರಾನ್ಸ್ಫರ್ ಮತ್ತು ಇದಕ್ಕೆಲ್ಲ ಬೇರೆ ಐಡಿ ಕ್ರಿಯೇಟ್ ಮಾಡಿರ್ತೀವಿ. ಸೊ ಇನ್ನು 1 ವಾರ ಇಲ್ಲ 15 ದಿವಸದ ಒಳಗಡೆ ಇದೆಲ್ಲ ಒಂದೇ ಕಡೆ ಇಂಟಿಗ್ರೇಷನ್ ಆಗುತ್ತೆ. ಇದೇನು ಸಬ್ ಲಾಗಿನ್ಸ್ ಇದೆ ಅದೆಲ್ಲ ವ್ಯಾನಿಷ್ ಆಗುತ್ತೆ. ಇದು ನಿಮಗೆ ಡ್ಯಾಶ್ ಬೋರ್ಡು, ಇದು ನೋಡ್ಬೋದು. ನೀವು ಮೊಬೈಲ್ ರೀಚಾರ್ಜ್ ಯಾವುದು ಆಪರೇಟರ್ ಸೆಲೆಕ್ಟ್ ಮಾಡ್ಕೋಬೇಕು, ಕಸ್ಟಮರ್ ನಂಬರು, ಅಮೌಂಟ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆದರೆ ಅಮೌಂಟ್ ಕಟ್ ಆಗುತ್ತೆ. ನೋಡಿ ಇಲ್ಲಿ ನೋಡಿ
ಇಲ್ಲಿ ಒಂದು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದೀವಿ ಒಂದು ರೀಚಾರ್ಜ್, ಈ ಥರ ಡೀಟೇಲ್ಸ್ ಬರುತ್ತೆ. 2/12ಕ್ಕೆ ಒಂದು ರೀಚಾರ್ಜ್ ಮಾಡಿರ್ತೀವಿ, ₹10 ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿದೆ. ಇನ್ ಕೇಸ್ ಟ್ರಾನ್ಸಾಕ್ಷನ್ ಫೇಲ್ ಆದರೆ ಯಾವುದೇ ಥರ ಚಾರ್ಜಸ್ ಕಟ್ ಆಗಲ್ಲ. ಅದೇ ಥರ DTH ಕಸ್ಟಮರ್ ನಂಬರು ಯಾವ ಆಪರೇಟರ್ ಅಮೌಂಟ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗುತ್ತೆ. ಪ್ರೀಪೇಡ್ ಪೋಸ್ಟ್ ಪೇಡ್ ಮೊಬೈಲ್ ಯಾವ ಸರ್ವಿಸ್ ಆಪರೇಟರ್ನ ಸೆಲೆಕ್ಟ್ ಮಾಡಬೇಕು, ಅಮೌಂಟ್ ಎಂಟ್ರಿ ಮಾಡಿದ ತಕ್ಷಣ ಕಟ್ ಆಗುತ್ತೆ. ಇದೇ ಥರ ನೆಕ್ಸ್ಟ್ ನಿಮಗೆ ವ್ಯಾಲೆಟ್, ಇಲ್ಲಿ ಸಹ ನೀವು ಅಡಿಷನಲ್ ವ್ಯಾಲೆಟ್ ಮೇಂಟೈನ್ ಮಾಡ್ಬೋದು. ಆಮೇಲೆ ಸರ್ವಿಸಸ್ ಏನಿದೆ, ಫಂಡ್ ಟ್ರಾನ್ಸ್ಫರ್ ಇದೆ, 2 ಥರ ಫಂಡ್ ಟ್ರಾನ್ಸ್ಫರ್ ಇದೆ. ಇದರಲ್ಲಿ RBL ಅಂತ ಹೇಳ್ಬಿಟ್ಟು ದಿನಕ್ಕೆ ₹25,000 ಮಾಡ್ಬೋದು. ಒಂದು ಟ್ರಾನ್ಸಾಕ್ಷನ್ ₹5,000 ಮ್ಯಾಕ್ಸಿಮಮ್. ಈ ಥರ 5 ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಮೊದಲು ಈ ಥರ ಬರುತ್ತೆ. ಸೊ ನೀವು ಇಲ್ಲಿ ಯಾವುದೇ ನಂಬರ್ ಆ್ಯಡ್ ಮಾಡಬೇಕು ಅಂತ ಫಸ್ಟ್ ಬೆನಿಫಿಷರಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿದ್ಮೇಲೆ ಈ ಥರ ಆಕ್ಟಿವೇಟ್ ಆಗುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಕೊಟ್ಟರೆ ಇಲ್ಲಿ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಸೊ ಆಕ್ಟಿವೇಟ್ ಆಗಿದ ತಕ್ಷಣ ಅಕೌಂಟ್ ಸೊ ಈ ಥರ ಬರುತ್ತೆ. ನೀವಿಲ್ಲಿ ಈ ಅಕೌಂಟ್ಗೆ ಎಷ್ಟು ಅಮೌಂಟ್ ಮತ್ತು IMPS ಇಲ್ಲ NEFT ಬೇಕಾದ್ರೆ ಇನ್ಸ್ಟೆಂಟ್ ಮನಿ ಟ್ರಾನ್ಸ್ಫರ್ ಮಾಡ್ಬೋದು, ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಮಾಡ್ಬೋದು, ಇಲ್ಲ NEFT ಮಾಡ್ಬೋದು. ಟ್ರಾನ್ಸ್ಫರ್ ಅಂತ ಹೇಳಿದ ತಕ್ಷಣ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ₹25,000 ಮಾತ್ರ ಮಾಡ್ಬೋದು ಒಂದು ದಿನಕ್ಕೆ. ಒಂದು ಟ್ರಾನ್ಸಾಕ್ಷನ್ ₹5,000. ಇದೇ ಥರ ನೀವು ಇಲ್ಲ ನಂಗೆ ಜಾಸ್ತಿ ಮಾಡಬೇಕು, ಇನ್ನು ₹25,000 ಮೇಲೆ ಮಾಡಬೇಕು ಅಂತಂದ್ರೆ ಮನಿ ಟ್ರಾನ್ಸ್ಫರ್ ವ್ಯಾಲೆಟ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡ್ರೆ ಯಾರು ಟ್ರಾನ್ಸ್ಫರ್ ಮಾಡ್ತಾರೆ ಸೆಂಡರ್ ಯಾರು ಅವ್ರದ್ದು ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಸೇಮ್ ಇದೇ ಥರ ಬೆನಿಫಿಷಿಯರಿ ಆ್ಯಡ್ ಮಾಡಬೇಕು. ಟ್ರಾನ್ಸ್ಫರ್ ನಾವು ಅಂತ ಕ್ಲಿಕ್ ಮಾಡಿದ್ರೆ OTP ಕೊಟ್ಟು ಆಕ್ಟಿವೇಟ್ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರ್ ಇದಕ್ಕೂ ಟ್ರಾನ್ಸ್ಫರ್ ನಾವು ಅಂತ ಮಾಡಿದ್ರೆ ಇಲ್ಲಿ ಅಮೌಂಟ್ ಎಂಟರ್ ಮಾಡಬೇಕು. ಇಲ್ಲಿ ನಾವು ಅಪ್ ಟು 50,000 ಎಷ್ಟೇ ಥರ ಅಮೌಂಟ್ ಬೇಕಾದ್ರೆ ಎಂಟ್ರಿ ಮಾಡ್ಬೋದು. ಟೋಟಲ್ ಲಿಮಿಟ್ ಇಲ್ಲಿ 50,000 ಇರುತ್ತೆ. IMPS NEFT ಸೇಮ್ ಟ್ರಾನ್ಸಾಕ್ಷನ್ ಮಾಡ್ಬೋದು ಇಲ್ಲಿ. ಸೊ ಇನ್ಸ್ಟೆಂಟ್ ಕ್ರೆಡಿಟ್ ಆಗುತ್ತೆ ಇದೆಲ್ಲ. ನೆಕ್ಸ್ಟ್ UTI ಇದು ಡೈರೆಕ್ಟ್ ಲಾಗಿನ್ ವೆಬ್ಸೈಟ್ PSA ಲಾಗಿನ್ ಕೊಡ್ತೀವಿ. IBNG ಅಂತ ಒಂದು ಲಾಗಿನ್ ಬರುತ್ತೆ. ಸೊ ಈ ಲಾಗಿನ್ ಮುಖಾಂತರ ನೀವು ಇಲ್ಲಿ ಮಾಡ್ಬೋದು. ಈ ಥರ ಒಂದು ಬರುತ್ತೆ. ಇಲ್ಲಿ ಜನರಲ್ ಇನ್ಫಾರ್ಮೇಷನ್ ಯಾವ ಥರ ಯೂಸ್ ಮಾಡಬೇಕಂತ ಪ್ರೊಸೆಸ್ ಮ್ಯಾನ್ಯಲ್ ಇರುತ್ತೆ. ಏನೇನು ಗೈಡ್ಲೈನ್ಸ್ ಅಂತ, ಏನು ID ಪ್ರೂಫ್ ಕೊಡಬೇಕು, ಯಾವ ಥರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಗೈಡ್ಲೈನ್ಸ್ ಇರುತ್ತೆ. ಇದ್ರ ಜೊತೆಗೆ ಟೆಕ್ನಿಕಲ್ ಟೀಮಿಂದ ನಿಮಗೆ ಟ್ರೈನಿಂಗ್ ಸಹ ಇರುತ್ತೆ. ನಿಮಗೆ 18 ಅವರ್ಸ್ ಅದೇ ಹೆಲ್ಪ್ ಲೈನ್ ಇರುತ್ತೆ. ನಮ್ಮಿಂದ ಟೋಲ್ ಫ್ರೀ ನಂಬರ್ ಇರುತ್ತೆ, ಕಾಲ್ ಮಾಡ್ಬೋದು. ಎನಿ ಕ್ಲಾರಿಫಿಕೇಶನ್ಸ್ ನಮಗೆ ಕೇಳ್ಬೋದು. ಹೊಸ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕಂದ್ರೆ ಫ್ರೀ ಫಾರ್ಮ್ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಡೀಟೇಲ್ಸ್ ಇದೆ ಎಕ್ಸಾಕ್ಟ್ ಆಗಿ ಇಲ್ಲಿ ಅಪ್ಡೇಟ್ ಮಾಡಬೇಕು. ಇದು ಆಧಾರ್ ಬೇಸ್ಡ್ ಪ್ಯಾನ್ ಕಾರ್ಡ್. ನೀವು ಯಾವುದೇ ಥರ ಡಾಕ್ಯುಮೆಂಟ್ಸ್ ಕಳಿಸೋಷ್ಟಿಲ್ಲ. ಆಧಾರ್ ಕಾರ್ಡ್ ಡೇಟಾ ರಿಪ್ಲಿಕೇಟ್ ಮಾಡಿ ಎಕ್ಸಾಕ್ಟ್ ಆಗಿ ಎಂಟ್ರಿ ಮಾಡಿ ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮಿಡ್ಲ್ ನೇಮ್ ಈ ಥರ ಎಲ್ಲ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಇದೆಲ್ಲ ಸಬ್ಮಿಟ್ ಮಾಡಿದ ತಕ್ಷಣ ನೀವು ಇದೇ ಫಾರ್ಮ್ನ ಪ್ರಿಂಟ್ಔಟ್ ತಗೋಬೋದು. ಈ ಫಾರ್ಮ್ನ ಪ್ರಿಂಟ್ ತಗೊಂಡ್ರೆ ನೀವೇನು ಮಾಡಬೇಕು ಅಂತಂದರೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಫಾರ್ಮ್, ಫೋಟೋ ಮತ್ತು ಡಿಜಿಟಲ್ ಸಿಗ್ನೇಚರ್ 3 ಅಪ್ಲೋಡ್ ಮಾಡಬೇಕು. ಸೊ ನೀವು ಇಲ್ಲಿ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತಂದರೆ ಮೊದಲು ಕೂಪನ್ಸ್ ಪರ್ಚೇಸ್ ಮಾಡಬೇಕು. ಇದು ಕೂಪನ್ಸು ನೀವು ಡಿಸ್ಟ್ರಿಬ್ಯೂಟರ್ ಐಡಿಯಿಂದ ರಿಕ್ವೆಸ್ಟ್ ಮಾಡಬೇಕು. ರಿಕ್ವೆಸ್ಟ್ ಮಾಡಬೇಕು. ಇಲ್ಲಿ ಕೂಪನ್ಸ್ ಬರುತ್ತೆ ನಿಮಗೆ. ಈ ಕೂಪನ್ಸ್ ಇದ್ರೆ ಮಾತ್ರ ನೀವು ಪರ್ಚೇಸ್ ಮಾಡೋಕ್ಕಾಗೋದು. ಸೊ ಇನ್ ಕೇಸ್ ಇಲ್ಲಿ ಡೇಟಾ ಮ್ಯಾಚ್ ಆಗಿಲ್ಲ ಆಧಾರದು ಅಂತಂದ್ರೆ ನೀವೇನು ಮಾಡಬೇಕು, ಇಲ್ಲಿ ಮೈನ್ ಫಾರ್ಮ್ ಎಂಟ್ರಿ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಕೂಪನ್ ಕೋಡ್ ಜನರೇಟ್ ಆಗಿರುತ್ತೆ ಅಪ್ಲಿಕೇಶನ್. ಆ ಕೂಪನ್ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಆಧಾರ್ ನಂಬರ್ ಎಂಟ್ರಿ ಮಾಡಿ ಕಸ್ಟಮರ್ದು ಮಂತ್ರ MSS 100 ಅನ್ನೋ ಡಿವೈಸಿಂದ ಅಥೆಂಟಿಕೇಶನ್ ಕೊಡಬೇಕಾಗುತ್ತೆ. ಇನ್ ಕೇಸ್ ಇದು ಆಧಾರ್ ಕಾರ್ಡ್ ಡೇಟಾಬೇಸ್ ಮಿಸ್ ಮ್ಯಾಚ್ ಆಯಿತು ಅಂತಂದ್ರೆ ಸೊ ಇಷ್ಟು ಮಾಡಬೇಕಾಗುತ್ತೆ. ನಿಮಗೆ 68 ಡೇಸಲ್ಲಿ ಪ್ಯಾನ್ ನಂಬರ್ ಜನರೇಟ್ ಆಗಿರುತ್ತೆ. ಆಮೇಲೆ 15 to 20 ಡೇಸ್ ಒಳಗಡೆ ನಿಮಗೆ ಕಾರ್ಡ್ ಡೆಲಿವರಿ ಆಗುತ್ತೆ. ಸೊ ಇಷ್ಟು ಇಲ್ಲಿ ನೀವು ರಿಪೋರ್ಟ್ಸ್ ನೋಡ್ಬೋದು. ಲೆಡ್ಜರ್ ರಿಪೋರ್ಟ್. ಸೊ
ಯಾವ ಏಜೆಂಟ್ ಎಷ್ಟು ನೀವು ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡಿದ್ದೀರಾ, ಏನೇನು ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಕಾದ್ರೆ ರಿಪೋರ್ಟ್ ನೋಡ್ಬೋದು. ಇಷ್ಟು ಪ್ಯಾನ್ ಮತ್ತು ಫಂಡ್ ಟ್ರಾನ್ಸ್ಫರ್ ರೀಚಾರ್ಜ್. ಇದು ವಾಟ್ಸಪ್ ಮಾರ್ಕೆಟಿಂಗ್. ವಾಟ್ಸಪ್ ಮಾರ್ಕೆಟಿಂಗ್ ಹೇಗೆ ಅಂತಂದರೆ, ನೀವು ಯಾರು ಮಾಡ್ತಾರೆ ಮಾರ್ಕೆಟಿಂಗ್ ಮತ್ತು ಕ್ವಾಂಟಿಟಿ ಎಷ್ಟು, ಮಿನಿಮಮ್ ಕ್ವಾಂಟಿಟಿ 10,000 ಡೀಟೇಲ್ಸ್ ಕೊಡಬೇಕಾಗುತ್ತೆ. ಇದು ಹೇಗೆ ಅಂತಂದರೆ, ಸ್ಪೆಸಿಫಿಕ್ ರೀಜನಲ್ಲಿ ಈಗ ಸಪೋಸ್ ಬೆಂಗಳೂರು ಅರ್ಬನ್ ಡಿಸ್ಟಿಕಲ್ಲಿ ಎಷ್ಟು ವಾಟ್ಸಪ್ ಯೂಸರ್ಸ್ ಇರ್ತಾರೆ ಅವರಿಗೆಲ್ಲ ಪ್ರಮೋಷನಲ್ ಮೆಸೇಜ್ ಕಳಿಸ್ಬೋದು. ಸಪೋಸ್ ನೀವೊಂದು ಕಫೀಲ್ ಡಿಜಿಟಲ್ ಸರ್ವಿಸ್ ಸೆಂಟರ್ ತಗೊಂಡಿದ್ದೀರಾ, ಇದನ್ನು ನೀವು ಎಲ್ಲರಿಗೂ ತಿಳಿಸ್ಬೇಕು ಅಂತಂದರೆ, ಸೊ ನಮ್ಮ ಹತ್ರ ಡೇಟಾಬೇಸ್ ಇರುತ್ತೆ. ನೀವು PDF ಫೈಲ್ ಇನ್ಕ್ಲೂಡ್ ಮಾಡ್ಬೋದು. ಇಲ್ಲಿ ಇಮೇಜಸ್, ಫೋಟೋಸ್, ವಿಡಿಯೋಸ್ ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಸೊ ನೀವು ಏನೇನು ಇನ್ಕ್ಲೂಡ್ ಮಾಡಬೇಕು ಅಂತ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟರೆ, ಇದನ್ನೆಲ್ಲ ಇನ್ಫಾರ್ಮೇಶನ್ ಏನು ಮಾಡ್ತೀವಿ ಅಂತಂದರೆ ಡೇಟಾಬೇಸ್ಗೆ ಇನ್ಕ್ಲೂಡ್ ಮಾಡಿ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಬೆಂಗಳೂರು ಅರ್ಬನ್ ಡಿಸ್ಟಿಕಲ್ಲಿ ಎಷ್ಟು ವಾಟ್ಸಪ್ ನಂಬರ್ಸ್ ಇರುತ್ತೆ, ಸೊ ಅದು ನಿಮಗೆ ಕೊಟ್ಟಿರ್ತೀವಿ. ಅದರಲ್ಲಿ 10,000 ನೀವು ಇಲ್ಲಿ ಎಷ್ಟು ಮೆನ್ಷನ್ ಮಾಡಿರ್ತೀರ ಆ ಏರಿಯಾದಲ್ಲಿ ಅಷ್ಟಕ್ಕೆ ಮೆಸೇಜ್ ಕಳಿಸ್ತೀವಿ. ಸೊ ಇದು ಒಂಥರ ಅಡ್ವರ್ಟೈಸ್ಮೆಂಟ್ ಮೆಸೇಜಸ್. ಸೊ ಇದು 10,000ಗೆ ಎವ್ರಿ 10,000ಗೆ 3,000 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ಈ ಥರ ಡಿಜಿಟಲ್ ಸಿಗ್ನೇಚರ್ಗೆ ಏನು ಬೇಕು ಡಾಕ್ಯುಮೆಂಟ್ಸ್ ಇಲ್ಲಿ ಕೊಟ್ಟರೆ ನೀವು ಎಷ್ಟು ಏನೇನು ಅಂತ. ಸೊ ನಿಮಗೆ ವಿತಿನ್ 2 hours ಡಿಜಿಟಲ್ ಸಿಗ್ನೇಚರ್ ಮಾಡ್ಕೊಡ್ತೀವಿ. ಇದಕ್ಕೆ e-Pass ಟೋಕನ್ಸ್ ನಮ್ಮ ಹತ್ರನೇ ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ಕ್ಲೂಡಿಂಗ್ e-Pass ಟೋಕನ್, ಡಿಜಿಟಲ್ ಸರ್ಟಿಫಿಕೇಟ್, ಇನ್ಕ್ಲೂಡಿಂಗ್ GST ನಾವು 450 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಅದರ ಈ ಸ್ಟಾಂಪ್ಗೆ ಸ್ನೇಹಿತರೆ ಬೇರೆ ಪ್ರಾಸೆಸ್ ಇದೆ. ಸೊ ಇದು ಸೊಸೈಟಿ ಕಡೆಯಿಂದ ಆಗಬೇಕಾಗಿದೆ. ನಮ್ಮ ಸೊಸೈಟಿಗೆ ಮೊದಲು ನೀವು ಅಗ್ರಿಮೆಂಟ್ ಮಾಡಿಕೊಡ್ಬೇಕು. 45ರಿಂದ 65 ದಿನ ಒಳಗಡೆ 60 ದಿನ ಒಳಗಡೆ ಎಲ್ಲ ಪ್ರೊಸೆಸ್ ಮುಗಿದ್ರೆ ಒಂದು ಏಜೆಂಟ್ ಐಡಿ ಜನರೇಟ್ ಆಗುತ್ತೆ. ಇಲ್ಲಿ ಯೂಸರ್ ಐಡಿ ಮತ್ತು ಬ್ಯಾಲೆನ್ಸ್ ರೀಚಾರ್ಜ್ ಮಾಡಿಕೊಂಡು ಕರೆನ್ಸಿ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಲಾಗಿನ್ ಆಗಿ ರೀಚಾರ್ಜ್ ಮಾಡ್ಬೋದು. ಈ ಥರ ವಾಯ್ಸ್ ಕಾಲಿಂಗ್. ಸೊ ವಾಯ್ಸ್ ಕಾಲಿಂಗ್ ಹೇಗೆ ಅಂತಂದರೆ, ಎಕ್ಸಾಂಪಲ್ ಈಗ ಎಲೆಕ್ಷನ್ಸ್ ಬರ್ತಿದೆ, ಯಾರೋ MLA ಏನು ಮಾಡ್ತಾರೆ, ನನಗೆ ಈ ತಾಲೂಕಲ್ಲಿರೋ ಎಲ್ಲ ವೋಟರ್ಸ್ಗೂ ಇನ್ಫಾರ್ಮೇಷನ್ ಕೊಡಬೇಕು. ಏನು ನಿಮ್ಮ ಮತವನ್ನು ಇಂಥ ಪಕ್ಷಕ್ಕೆ ಕೊಡಿ, ಈ ಥರ ಅಭಿವೃದ್ಧಿ ಕೆಲಸ ಆಗಿದೆ, ಈ ಥರ ಆಗಿದೆ ಅಂತ ಒಂದು ಮೆಸೇಜ್ ಕೊಡಬೇಕು ಅಂತಂದರೆ, ಎಕ್ಸಾಂಪಲ್ ನೀವು ವಿಡಿಯೋ ಕಾಲ್ ರೆಕಾರ್ಡೆಡ್ ವಾಯ್ಸ್ ಕಾಲ್ಸ್ ಕಳಿರ್ತೀರ. ಸೊ ನಿಮ್ಮ ರೀಚಾರ್ಜ್ ಡೇಟ್ ಮುಂಚೆ ಇಲ್ಲ ಲಾಸ್ಟ್ ಡೇಟ್ ನಿಯರ್ ಆಗ್ತಿರೋ ಹಂಗೆ ಅದು ಒಂದು ರಿಮೈಂಡರ್ ಬರುತ್ತೆ. ಸೊ ಸಿಮಿಲರ್ಲಿ ಇದೇ ಥರ ವಾಯ್ಸ್ ಕಾಲ್ ರೆಕಾರ್ಡ್ ಮಾಡಿ ಏನು ಮಾಡ್ತೀವಿ ಅಂತಂದರೆ, ಆ ಸ್ಪೆಸಿಫಿಕ್ ರೀಜನಲ್ಲಿ ಇರುವಂಥ ಎಲ್ಲ ಮೊಬೈಲ್ ನಂಬರ್ಸ್ಗೆ, ಆಕ್ಟಿವ್ ಮೊಬೈಲ್ ನಂಬರ್ಸ್ಗೆ ಕಾಲ್ಸ್ ಹೋಗುತ್ತೆ. ಒಂದು ಕಾಲ್ 28 ಸೆಕೆಂಡ್ ಆಗಿರುತ್ತೆ. ಇದರದ್ದು ಚಾರ್ಜ್ ಬಂದ್ಬಿಟ್ಟು 28 ಪೈಸೆ ಒಂದು ಕಾಲ್ಗೆ. ಸೊ ಮಿನಿಮಮ್ ಕ್ವಾಂಟಿಟಿ 10,000. ಸೊ ಇಲ್ಲಿ ಡೀಟೇಲ್ಸ್ ಕೊಟ್ಟು ಮೆನ್ಷನ್ ಮಾಡಿದ ತಕ್ಷಣ ನಿಮಗೆ ಈ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಅದೇ ಥರ ಇಮೇಲ್ ಹೋಸ್ಟಿಂಗ್ ಅಂದರೆ ಯಾರೋ ಒಬ್ಬ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದಾರೆ, ಅವರು ಇಮೇಲ್ ಬೇಕು, ಅವ್ರಿಗೆ ಅವ್ರ ಓನ್ ಡೊಮೈನ್ ಇಮೇಲ್ ಬೇಕು ಅಂತಂದರೆ ಈ ಫಾರ್ಮ್ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ ಯಾರು ಆರ್ಡರ್ ಪ್ಲೇಸ್ ಮಾಡ್ತಿದ್ದಾರೆ ಅವರ ಹೆಸರು, ಕಸ್ಟಮರ್ ಹೆಸರು, ಇಮೇಲ್ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರು, ಎಷ್ಟು ಇಮೇಲ್ ಐಡಿಸ್ ಕ್ರಿಯೇಟ್ ಮಾಡಬೇಕು. ಈ ಥರ ಮಿನಿಮಮ್ 5 ಇಮೇಲ್ ಅಕೌಂಟ್ಗೆ ಇದು ಕೊಟ್ಟಿರೋಂಥ ಪ್ರೈಸ್ ಇದು. ಆಮೇಲೆ ಇಮೇಲ್ ಹೋಸ್ಟಿಂಗ್ ಎಷ್ಟು ಬೇಕು, 25, 50 ಅನ್ಲಿಮಿಟೆಡ್ ಬೇಕಾದ್ರೂ ತಗೋಬೋದು. ಇದು ಡಿಪೆಂಡ್ ಆನ್ ಅವ್ರ ರಿಕ್ವೈರ್ಮೆಂಟ್. ಇದೇ ಥರ ವೆಬ್ಸೈಟ್ ಡಿಸೈನಿಂಗ್. ಬೇಸಿಕ್ ವೆಬ್ಸೈಟ್ ನಾವು 1000 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ. 1 to 5 pages ಇರುತ್ತೆ. ಅವ್ರಿಗೆ ಇಮೇಲ್ ಅಂಡ್ ಚಾರ್ಜ್ ಕೊಡಬೇಕಂದ್ರೆ ಅಡಿಷನಲ್ ಚಾರ್ಜ್, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಡಿಜಿಟಲ್ ಮಾರ್ಕೆಟಿಂಗ್, ಅವ್ರ ಮೊಬೈಲ್ ಅಪ್ಲಿಕೇಶನ್ ಬೇಕು, ಇದೆಲ್ಲ ಅಡಿಷನಲ್ ಕಾಸ್ಟ್ ಆಗುತ್ತೆ. ಇದೇ ರೀತಿಯಲ್ಲಿ ನಾವು ರೇಷನ್ ಕಾರ್ಡ್ ಲಿಂಕ್ ಕೊಟ್ಟಿದ್ದೀವಿ ಅಷ್ಟೇ. ಇದಕ್ಕೆ ಯಾವುದೇ ಥರ ಚಾರ್ಜ್ ಆಗಲ್ಲ. ಇದ್ರದ್ದು ಡಿವೈಸ್ ಇನ್ಸ್ಟಾಲೇಷನ್ ಎಲ್ಲ ನಾವು ಮಾಡಿಕೊಡ್ತೀವಿ. ಕರೆಂಟ್ಲಿ ಇವಾಗ ಡಿವೈಸು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಈ ಸಿಸ್ಟಮಲ್ಲಿ ಡಿವೈಸ್ ಇನ್ಸ್ಟಾಲ್ ಮಾಡಿಲ್ಲ. ಸೆಕ್ಯೂರ್ಜನ್ Pro 20 ಅನ್ನೋ ಡಿವೈಸ್ ಇನ್ಸ್ಟಾಲ್ ಮಾಡಬೇಕು. ಸೊ ಯಾರೇ ನಮ್ಮ ಯೂಸರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅವರಿಗೆ ಇದನ್ನು ಇನ್ಸ್ಟಾಲ್ ಕೊಡಲಾಗುತ್ತೆ. ಇದಕ್ಕೆ ಯಾವುದೇ ಥರ ಚಾರ್ಜ್ ಇರಲ್ಲ. ಹಾಗೆ IT ಪ್ಲೇಸ್ಮೆಂಟ್ಸ್. ಸೊ ನಮ್ದು ಈಗಾಗಲೇ ಹೇಳ್ದಂಗೆ ಪ್ರೋಅಕ್ಸೆಂಟ್ ಇಂಟು ಆಲ್ಸೋ IT ಪ್ಲೇಸ್ಮೆಂಟ್ಸ್ ಅಂಡ್ ಕನ್ಸಲ್ಟಿಂಗ್ ಎಲ್ಲ ಥರ ಪ್ಲೇಸ್ಮೆಂಟ್ಸ್ ಕೊಡ್ತೀವಿ. ಟೆಕ್ನಿಕಲ್ ಪ್ಲೇಸ್ಮೆಂಟ್ಸ್ ಹೇಳ್ಬೇಕು ನಾವು. ಯಾವುದೇ BE ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಎಲ್ಲ ಥರ ಕೋರ್ಸಸ್ಸು ಅವರು ಅಪ್ಲೈ ಮಾಡ್ಬೋದು. ಸೊ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಪ್ಲೇಸ್ಮೆಂಟ್ಸ್ನ ಕೊಡಬೇಕಾಗುತ್ತೆ. ನಮ್ಮ ಹತ್ರ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಮೈಕ್ರೋಸಾಫ್ಟ್, ಆಪಲ್, ಹನಿವೆಲ್, ಮೈಲಾನ್ ಫಾರ್ಮಾ, ರಾಬರ್ಟ್ ಬಾಷ್, ಕ್ವಾಲ್ಕಾಮ್ ಅಂತ ಕಂಪ್ನಿಗಳಿಗೆ ನಾವೆಲ್ಲ ಪ್ಲೇಸ್ಮೆಂಟ್ ಸಪೋರ್ಟ್ ಮಾಡ್ತೀವಿ. ಸೊ ಇದು ಅಂಡರ್ ಕನ್ಸ್ಟ್ರಕ್ಷನ್ ಇಲ್ಲಿದೆ ಫಾರ್ಮು. ಆಗಿದ ತಕ್ಷಣ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಯಾರ್ಯಾರು ಅಂತ ಡೀಟೇಲ್ಸ್ ಕೊಟ್ಟು. ಸೊ
ಸೊ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಪ್ರೊಫೈಲ್ ಮ್ಯಾಚ್ ಮಾಡಿದ್ಮೇಲೆ ಅವರಿಗೆ ಕಾಲ್ ಬರುತ್ತೆ ಕಸ್ಟಮರ್ಗೆ. ಸೊ ಇದು ಇಂಟರ್ನ್ಶಿಪ್ ಏನಂತಂದ್ರೆ ಇದು ಅಪ್ಲಿಕಬಲ್ ಓನ್ಲಿ ಫಾರ್ ಫ್ರೆಷರ್ಸ್ ಹಾಗೆ ಓನ್ಲಿ ಟೆಕ್ನಿಕಲ್ ಮಾತ್ರ ಈಗ ಇಂಟರ್ನ್ಶಿಪ್ ಹೋಗ್ತಾ ಇದೆ. ಸೊ ನಾನ್ ಐ ಟಿ ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ BE ಎಲ್ಲಾ ತರ ಕೋರ್ಸಸ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಎಲ್ಲ ತರ ಇಂಜಿನಿಯರ್ಸ್ ಎಲ್ಲ ಅಪ್ಲೈ ಮಾಡಬಹುದು ಇಂಟರ್ನ್ಶಿಪ್ಗೆ. ಇದಕ್ಕೆ ಫೀಸ್ 5,000 ಅಪ್ಲೈ ಆಗುತ್ತೆ. ಅವ್ರಿಗೆ 1 year ವರೆಗೂ ಟ್ರೈನಿಂಗ್ ಇರುತ್ತೆ, ಕೋಚಿಂಗ್ ಎಲ್ಲ ಕೊಡಲಾಗುತ್ತೆ. ಕಂಪ್ನೀಸ್ ಅಲ್ಲಿ ಲೈವ್ ಪ್ರಾಜೆಕ್ಟ್ಸ್ ಏನ್ ಮಾಡ್ತಾರೆ, ಸ್ಟೈಫಂಡ್ ಕೂಡ ಇರುತ್ತೆ ಅವ್ರಿಗೆ ಅಪ್ ಟು 1.5 lakhs per annum ಸ್ಟೈಫಂಡ್ ಕೂಡ ಸಿಗುತ್ತೆ. ಸೊ ಅಲ್ಲಿ ಇಲ್ಲಿ ನಾವು ಮಾಡಿದೀವಿ ಇದನ್ನೆಲ್ಲ ಸರ್ವಿಸಸ್, ಮತ್ತೆ ಇಲ್ಲಿ ಡೈರೆಕ್ಟರ್ ಲಾಗಿನ್ ಸಪರೇಟ್ ಮಾಡ್ತಾ ಇದ್ದೀವಿ. ಸೇಮ್ ಸರ್ವಿಸ್ ಇಲ್ಲಿ ಬರುತ್ತೆ. ಬಿಲ್ ಪೇಮೆಂಟ್ ಸರ್ವಿಸಸ್ ಆಕ್ಟಿವೇಟ್ ಆಗ್ತಾ ಇದೆ. ಇಂಡಿಯಾದಲ್ಲಿ ನೀವು ಬಿಲ್ ಪೇಮೆಂಟ್ಸ್ ಮಾಡಬಹುದು. ಇದಕ್ಕೆ ಯಾವುದೇ ತರ ಸರ್ಚಾರ್ಜ್ ಇರಲ್ಲ, ನಮ್ಮ ಕಡೆಯಿಂದನೇ ಸರ್ಚಾರ್ಜ್ ಆಗುತ್ತೆ. ಸೊ ವಿತಿನ್ 4-5 ದಿವಸ ಒಳಗಡೆ ಇದು ಆಕ್ಟಿವೇಟ್ ಆಗುತ್ತೆ. ಅದೇ ತರ APS ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್, ನೀವು ಯಾವುದೇ ತರ ವಿಡ್ರಾಲ್ ಡೆಪಾಸಿಟ್ ಅಲ್ಲಿ ಮಾಡಬಹುದು. ಜಸ್ಟ್ ಕೇವಲ ಆಧಾರ್ ನಂಬರ್ ಕೊಡೋ ಮುಖಾಂತರ ಈ ಸರ್ವಿಸ್ ಸಹ ನಮ್ದು 5-7 ದಿವಸ ಒಳಗಡೆ ಆಕ್ಟಿವೇಟ್ ಆಗುತ್ತೆ. POS ಮಿಷನ್ಸ್ ಈಗಾಗಲೇ ನಡೀತಾ ಇದೆ. ಕ್ಯಾಶ್ ವಿಡ್ರಾಲ್ ಮಿಷನ್, ಈ ವಿಡ್ರಾಲ್ ಮಿಷನ್ ಏನಾಗುತ್ತೆ, ಇದರಲ್ಲಿ ಸಾಫ್ಟ್ವೇರ್ ಇರುತ್ತೆ. ಇದನ್ನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡ್ತಾರೆ. ಸೊ ಯಾವುದೇ ತರ ವಿತ್ಡ್ರಾಲ್ಸ್ ಬೇಕಾದ್ರೆ ನೀವು ಮಾಡಬಹುದು. ಸ್ವೈಪ್ ಮಾಡಿರೋಂತ ಅಮೌಂಟ್ ನಿಮ್ಮ ಅಕೌಂಟಿಗೆ 48 hours ಕ್ರೆಡಿಟ್ ಆಗುತ್ತೆ. ಡೆಪಾಸಿಟ್ಸ್ ಆಗಲಿ ವಿಡ್ರಾಲ್ಸ್ ಆಗಲಿ, ಇದರಲ್ಲಿ ನಿಮಗೆ ಪರ್ ಟ್ರಾನ್ಸಾಕ್ಷನ್ ₹2 ನನ್ನ ಕಡೆಯಿಂದ ಇನ್ಸೆಂಟಿವ್ ಸಿಗುತ್ತೆ. ಇಷ್ಟು ಸರ್ವಿಸಸ್. ಉಳಿದೆಲ್ಲ ಸರ್ವಿಸಸ್ ಇಂಟಿಗ್ರೇಷನ್ ನಡೀತಾ ಇದೆ. ಇಂಟಿಗ್ರೇಷನ್ ಇದೆಲ್ಲ ಲೈವ್ ಬೇಸಿಸ್, ಇನ್ವೆಂಟರಿ ಡೇಟಾಬೇಸ್ ಬೇಕಾಗಿರೋದ್ರಿಂದ ಇದೆಲ್ಲ ಸ್ವಲ್ಪ ಟೈಮ್ ತಗೋತಾ ಇದೆ. ಫ್ಲೈಟ್ ಟಿಕೆಟ್, ಹೋಟೆಲ್ ರಿಸರ್ವೇಷನ್, ಬಸ್ ಟಿಕೆಟ್, ಟ್ರಾವೆಲ್, ಟ್ರೈನ್ ಬುಕಿಂಗ್. ಸೊ ಇದೆಲ್ಲ ಮಾರ್ಚ್ 15 ಒಳಗಡೆ ಮುಗಿಸುವಂತ ಒಂದು ಡೆಡ್ಲೈನ್ ಇಟ್ಕೊಂಡಿದ್ದೀವಿ. ಸೊ ಆದಷ್ಟು ಬೇಗ ಇದನ್ನ ಲೈವ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಧನ್ಯವಾದಗಳು.